ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 25 ಸೆಪ್ಟೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 63.75 ಪಾಯಿಂಟ್ಸ್ನ ಒಂದು ಏರಿಕೆ ತೋರಿಸಿದ್ರೆ ಇದೊಂದು ಹೊಸ ರೆಕಾರ್ಡ್ ಅನ್ಬೋದು. ಈ ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ 26,004.15 ಪಾಯಿಂಟ್ಸಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 255.83 ಪಾಯಿಂಟ್ಸ್ನ ಒಂದು ಏರಿಕೆ ತೋರಿಸಿದೆ. ಅಂದರೆ ಇದು ಸುಮಾರು 85,169.87 ಪಾಯಿಂಟ್ಸಿಗೆ BSE ಸೆನ್ಸೆಕ್ಸ್ ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳ ಅತಿ ಹೆಚ್ಚು ಲಾಭ ಮಾಡಿರೋ ಶೇರ್ಸ್ಗಳಂತ ನಾವು ನೋಡೋದಾದರೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ನೋಡಿದ್ರೆ ಪವರ್ ಗ್ರಿಡ್ ಶೇರ್ಸ್ಗಳು, ಆಕ್ಸಿಸ್ ಬ್ಯಾಂಕು, NTPC, ಗ್ರಾಸಿಮ್ ಇಂಡಸ್ಟ್ರೀಸು, ಬಜಾಜ್ ಫಿನಾನ್ಸು, ಟಾಟಾ ಸ್ಟೀಲ್ ನೋಡ್ಬೋದು ಇವತ್ತು ಒಂದು ಏರಿಕೆ ತೋರಿಸಿದೆ. ಹಾಗೆ ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, HDFC ಬ್ಯಾಂಕ್ ಶೇರ್ಸ್ ನೋಡ್ಬೋದು 1,779.10 ಪಾಯಿಂಟ್ಸ್, ಅಂದರೆ 1,779 ರೂಪಾಯಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರ, ಅಲ್ಟ್ರಾಟೆಕ್ ಸಿಮೆಂಟ್, ITC, ICIC ಬ್ಯಾಂಕ್, HCL ಟೆಕ್ನಾಲಜಿ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಐಚರ್ ಮೋಟಾರ್ಸ್, ಮಾರುತಿ ಸುಜುಕಿ ಇಂಡಿಯಾ ಶೇರ್ಸು, ಅಡಾನಿ ಎಂಟರ್ಪ್ರೈಸಸ್, ಸಿಪ್ಲಾ, ಡಿವಿಸ್ ಲ್ಯಾಬೊರೇಟರೀಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಶ್ರೀರಾಮ್ ಫಿನಾನ್ಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆಯಾಗಿದೆ. ಹಾಗೆ ಭಾರತಿ ಏರ್ಟೆಲ್, ಕೋಲ್ ಇಂಡಿಯಾ, ಭಾರತ್ ಪೆಟ್ರೋಲಿಯಂ, ಅಪೋಲೋ ಹಾಸ್ಪಿಟಲ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ ಅಂತ ಹೇಳ್ಬೋದು. ಹಾಗೆ IPO ನೋಡೋದಾದರೆ ವೂಲ್ 3D ಇಂಡಿಯಾ ಲಿಮಿಟೆಡ್ SME IPO ಇತ್ತೀಚೆಗೆ ಅಂದ್ರೆ ತುಂಬ ಡಿಮ್ಯಾಂಡಿಂಗಲ್ಲಿದೆ. ಇದು ರಿಟೇಲ್ ಕ್ಯಾಟಗರಿನಲ್ಲಿ ಇವತ್ತು ಕ್ಲೋಸ್ ಆಯಿತು. ಇದು 342 ಪಟ್ಟು 342 ಟೈಮ್ಸ್ ಅಷ್ಟು ಇದು ಒಂದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಅದೇ ರೀತಿ ರ್ಯಾಪಿಡ್ ವ್ಯಾಲ್ಸ್ ಲಿಮಿಟೆಡ್, ಇದು SME IPO ಸುಮಾರು 86 ಪಟ್ಟಷ್ಟು 86 ಟೈಮ್ಸ್ ಅಷ್ಟು ರಿಟೇಲ್ ಕ್ಯಾಟಗರಿನಲ್ಲಿ ಆಗಿ ಇವತ್ತು ಇದು ಕ್ಲೋಸ್ ಆಯಿತು IPO. ಹಾಗೆ ಮನ್ಬಾ ಫಿನಾನ್ಸ್ ಲಿಮಿಟೆಡ್, ಇದೂ ಅಷ್ಟೇ, ಇದು ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು. 126 ಟೈಮ್ಸ್ ಅಷ್ಟು ಇದು ನಾನ್ SME IPO ಆದ್ರೂ ಇಷ್ಟು ಡಿಮ್ಯಾಂಡಲ್ಲಿ ಇದು ಕ್ಲೋಸ್ ಆಗಿದೆ. ಇದು ಹೊತ್ತು ಕ್ಲೋಸ್ ಆಯಿತು. ಸುಮಾರು 126 ಟೈಮ್ಸ್ ಅಷ್ಟು ರಿಟೇಲ್ ಕ್ಯಾಟಗರಿ ಸಬ್ಸ್ಕ್ರಿಪ್ಷನ್ಸ್ ಆಗಿರೋ ಒಂದು IPO. ಹಾಗೆ ಹೊಸ IPO ಬಂದಿರೋದಂದರೆ ಇವತ್ತು 25ನೇ ತಾರೀಕು 27 ಕ್ಲೋಸ್ ಆಗುತ್ತೆ. 42 ರೂಪಾಯಿಂದ 44 ರೂಪಾಯಿ ಇದೆ. ಇದು 1,26,000 ಮಿನಿಮಮ್ ಇನ್ವೆಸ್ಟ್ಮೆಂಟ್ SME IPO, ಥಿಂಕಿಂಗ್ ಆ್ಯಡ್ಸ್ ಎಂಟರ್ಟೈನ್ಮೆಂಟ್ ಸೊಲ್ಯೂಷನ್ಸ್ ಲಿಮಿಟೆಡ್ ಅಂತ. ಪ್ರೈಸ್ ಬ್ಯಾಂಡ್ 42 ರೂಪಾಯಿಂದ 44 ಇಟ್ಟಿದ್ದಾರೆ. ಹಾಗೆ ಟೆಕೇರಾ ಇಂಜಿನಿಯರಿಂಗ್ಸ್ ಇಂಡಿಯಾ ಲಿಮಿಟೆಡ್, ಇದು SME IPO 1,20,000 ಮಿನಿಮಮ್ ಇನ್ವೆಸ್ಟ್ಮೆಂಟ್, ಪ್ರೈಸ್ ಬ್ಯಾಂಡ್ 75 ರೂಪಾಯಿಂದ 82. ಹಾಗೆ ಇವತ್ತು ಓಪನ್ ಆಗಿರೋದು 27ನೇ ತಾರೀಕು IPO ಕ್ಲೋಸ್ ಆಗುತ್ತೆ. ಹಾಗೆ ಯೂನಿಲೆಕ್ಸ್ ಕಲರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್, ಇದು SME IPO, ಮಿನಿಮಮ್ ಇನ್ವೆಸ್ಟ್ಮೆಂಟ್ 1,31,200 ರೂಪಾಯಿ ಕೇಳ್ತಾರೆ. ಪ್ರೈಸ್ ಬ್ಯಾಂಡ್ 82 ರೂಪಾಯಿಂದ 87 ರೂಪಾಯಿ ಇದೆ. ಹಾಗೆ ಇದು 27ಕ್ಕೆ ಇದು ಕ್ಲೋಸ್ ಆಗಿತ್ತು, ಇವತ್ತು ಓಪನ್ ಆಗಿರೋದು. ಹಾಗೆ KRN ಹೀಟ್ ಎಕ್ಸ್ಚೇಂಜರ್ಸ್ ಆ್ಯಂಡ್ ರೆಫ್ರಿಜರೇಷನ್ಸ್ ಲಿಮಿಟೆಡ್, ಇದು 209 ರೂಪಾಯಿಂದ 220 ರೂಪಾಯಿ ಇದೆ ಪ್ರೈಸ್ ಬ್ಯಾಂಡು. ಇದು 13,585 ರೂಪಾಯಿ ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೇಳ್ತಾರೆ. ಇದು SME IPO ಅಲ್ಲ. ಇದು 27ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ, ಇವತ್ತು ಓಪನ್ ಆಗಿರೋದು. ಹೆಚ್ಚು ಕಡಿಮೆ ಸಮ್ಮರ್ ಟೈಮ್ನಲ್ಲಿ ಬಂದಾಗ ಈ ಕಂಪ್ನಿದು ಸ್ವಲ್ಪ ಬಿಸ್ನೆಸ್ ಎಲ್ಲ ಜಾಸ್ತಿ ಆಗಿ ಇದು ಶೇರ್ಸ್ಗಳು ಏರಿಕೆ ಆಗೋ ಚಾನ್ಸ್ ಇದೆ. ಅಲ್ಲಿ ತನಕ ಒಂದು ನೋಡ್ಬೋದು ಇದನ್ನು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.